ಯುವ ಸಿನಿಮಾ ಬರುತ್ತೆ ಅಂತ ಸ್ಟಾರ್ಟ್ ಆದಾಗ ಯುವ ಸರ್ನ ಬಿಡಿ, ನಿಮ್ಮ ಮೇಲೆ ಒಂದಷ್ಟು ಬೆಟ್ಟದಷ್ಟು ಜವಾಬ್ದಾರಿ ಇತ್ತು. ಆ ಜವಾಬ್ದಾರಿನ ನೀವು ತುಂಬ ಅಚ್ಚುಕಟ್ಟಾಗಿ ನಿಭಾಯಿಸಿದ್ದೀರಿ. ಅಂದರೆ ಈಗ ಸಿನಿಮಾನ ಯಾವ ರೀತಿ ಬೇಕಂದು ಮಾಡ್ಬೋದು, ಔಟ್ ಆಫ್ ದಿ ಬಾಕ್ಸ್ ಏನು ಬೇಕಂದು ಟ್ರೈ ಮಾಡ್ಬೋದು ನಾವು. ಬಟ್ ಇಲ್ಲಿ ನಾವು ಎಕ್ಸ್ಪೆರಿಮೆಂಟ್ ಮಾಡೋ ಆಗಿರಲಿಲ್ಲ. ಅಂದರೆ ಅದು ಏನಾಗುತ್ತೆ, ಎಕ್ಸ್ಪೆರಿಮೆಂಟ್ಸ್ ಆಲ್ವೇಸ್ ಒಂದು ಹಿಂಗೋಗುತ್ತೆ ಅಲ್ಲಿ ಹಿಂಗೋಗುತ್ತೆ. ಸೊ ಅದನ್ನು ನಾವು ಈ ಸತಿ ಫಸ್ಟ್ ಸಿನಿಮಾ ಆಗಿರೋದ್ರಿಂದ ಒಂದು ಪರ್ಫೆಕ್ಟ್ ಬೌಂಡ್ರೀಸಲ್ಲೇ ಹೋಗಬೇಕಾಗಿತ್ತು ಅದೊಂದು, ಬಿಕಾಸ್ ಆ ಫ್ಯಾಮಿಲಿ ಹಿಸ್ಟ್ರಿ ಹಂಗಿರೋದ್ರಿಂದ. ಸೊ ತೀರಾ ನಾವು ಔಟ್ ಆಫ್ ದಿ ಬಾಕ್ಸ್ ಏನೂ ಮಾಡಲಿಲ್ಲ. ನಮ್ಮದು ಒಂದೇ ಇಂಟೆನ್ಷನ್, ಬಂದವನು ಒಬ್ಬ ಪ್ರೇಕ್ಷಕ ಆಹಾ ಓಹೋ ಅಂದೇ ಇದ್ರೂ ಚಿಂತೆ ಇಲ್ಲ, ಬಟ್ ಡಿಸಪಾಯಿಂಟ್ ಆಗಬಾರ್ದು. ಸೊ ಇದು ನಮ್ಮ ಫಸ್ಟ್ ಕಾಳಜಿ ಆಗಿತ್ತು. ಬಟ್ ಆ ಒಂದು ನೋಡಿದಾಗ ತುಂಬ ಖುಷಿನೂ ಪಟ್ಟರು, ಎಲ್ಲರೂ ಹರಿಸಿದ್ರು. ಸೊ ಎಲ್ಲೂ ಒಂದು ಯಾರ ಮುಖದಲ್ಲೂ ಡಿಸಪಾಯಿಂಟ್ಮೆಂಟ್ ಇಲ್ಲ, ಖಂಡಿತ ಇಲ್ಲ. ಸೊ ಆ ಒಂದು ಪ್ರೀತಿ, ಆ ಒಂದು ಸಂತೋಷ, ಒಂದು ತೃಪ್ತಿ ಇದೆಯಲ್ಲ. ಸೊ ಐ ಥಿಂಕ್ ಆ ಶಕ್ತಿ ಗುರುಗೆ ಇನ್ನೂ ಹೆಚ್ಚಿನ ಸಿನಿಮಾಗಳನ್ನ ದೊಡ್ಡ ದೊಡ್ಡ ರೀತಿಯಲ್ಲಿ ಮಾಡೋ ಶಕ್ತಿ ಅದು ಕೊಡುತ್ತೆ, ಆಲ್ರೆಡಿ ಕೊಟ್ಟಿದೆ. ಸೊ ಐ ಥಿಂಕ್ ಅವರೂ ಅದನ್ನು ತುಂಬ ದೊಡ್ಡ ರೀತಿಯಲ್ಲಿ ತೊಗೊಂಡೋಗ್ತಾರೆ ಅನ್ನೋ ನಂಬಿಕೆನೂ ನನಗಿದೆ. ಎಸ್ ಯುವ ಸರ್, ನಿಮ್ಮ ಮುಖದಲ್ಲಿ ಮೊದಲು ಭಯ ಕಾಣ್ತಿತ್ತು, ಏನೋ ಬರ್ತಾ ಇದ್ದೀನಿ, ಏನೋ ಮಾಡಿದ್ದೀನಿ ಅಂತೇಳಿ. ಬಟ್ ಈಗ ಒಂದು ಖುಷಿ ಇದೆ ಮುಖದಲ್ಲಿ, ಕೊನೆಗೂ ಜನ ಒಪ್ಕೊಂಡ್ರಪ್ಪ, ಅಕ್ಸೆಪ್ಟ್ ಮಾಡಿದ್ರಪ್ಪ ಅನ್ನೋ ಒಂದು ನಿರಾಳತೆ ಇದೆ. ಸೊ ಅದ್ರ ಬಗ್ಗೆ ಮಾತಾಡೋದಾದ್ರೆ, ನೀವು ಹೇಳ್ದಾಗ ನಿಜವಾಗ್ಲೂ ತುಂಬ ಖುಷಿಯಾಗಿದ್ದೀನಿ ಇವತ್ತು. ಹೊಸ ವರ್ಷ, ಯುಗಾದಿ ಅಂದರೆ ಹೊಸ ವರ್ಷ. ನನಗೂ ಯುವ ಸಿನಿಮಾ ಆದಮೇಲೆ ಒಂದು ಹೊಸ ಜೀವನ ಅಂತಲೇ ಹೇಳ್ಬೋದು. ಇಷ್ಟು ವರ್ಷ ಇದ್ದಿದ್ದ ಜೀವನಕ್ಕೂ ಯುವ ಸಿನಿಮೇಲೆ ಆಗೋ ಜೀವನಕ್ಕೂ ಒಂಥರ ಹೊಸ ಜೀವನ ಶುರುವಾಯಿತು ಅಂತ ಅನಿಸುತ್ತೆ. ಆ್ಯಂಡ್ ಇವತ್ತು ಸಿನಿಮಾ ರಿಲೀಸ್ ಆದ ನಂತರ ಜನ ತೋರಿಸ್ತಿರೋ ಪ್ರೀತಿ, ನನ್ನನ್ನು ಒಪ್ಕೊಂಡಿರೋ ಜೊತೆಗೆ ಸಿನಿಮಾನಷ್ಟು ಇಷ್ಟಪಟ್ಟರು, ಫ್ಯಾಮ್ಲೀಸ್ ಎಲ್ಲ ಬಂದು ಸಿನಿಮಾ ನೋಡ್ತಾರೆ. ಎಲ್ಲರೂ ನಾವು ಹೇಳಬೇಕಾಗಿರೋ ವಿಷಯ ಏನು ಅಂದ್ಕೊಂಡಿದ್ವಿ ಅದನ್ನು ಜೊತೆಗೆ ಮನೆಗೆ ತೊಗೊಂಡು ಹೋಗ್ತವ್ರೆ. ಆ ವಿಷಯ ನನಗೆ ತುಂಬ ಖುಷಿ ಆಗ್ತಿದೆ. ಸರ್, ಯುಗಾದಿ ಹಬ್ಬ ಸೆಲೆಬ್ರೇಟ್ ಮಾಡ್ತಾ ಇರೋದ್ರಿಂದ ನಾವು ಒಂದಷ್ಟು ಹಿಂದೆ ಹೋಗೋಣ. ಯಾಕಂದರೆ ಯುಗಾದಿ ಹಬ್ಬ ಅಂದ ತಕ್ಷಣ ನಮಗೆಲ್ಲ ಏನೋ ಒಂಥರ ಇವತ್ತಿನ ಜಂಜಾಟದಲ್ಲಿ ಅದು ಆಗ್ತಾ ಇಲ್ಲ, ಕೆಲಸದಲ್ಲಿ ಬ್ಯುಸಿ ಆಗಿಬಿಟ್ಟಿದ್ದೀವಿ, ಆ ಒಂದು ಎಂಜಾಯ್ಮೆಂಟ್ ಸಿಗ್ತಾ ಇಲ್ಲ. ಸೊ ಆನಂದ್ ಸರ್, ನೀವು ಹೇಳಿ, ನಿಮ್ಮ ಬಾಲ್ಯದ ದಿನಗಳು, ಯುಗಾದಿ ಹಬ್ಬದ ಸಂಭ್ರಮಗಳು ಹೇಗಿರ್ತಿತ್ತು ಅಂತ. ಅಂದರೆ ಯುಗಾದಿ ಅಂತಿದ್ದಂಗೆ ನಮಗೆ, ಅಂದರೆ ಇನಿಷಿಯಲಿ ನಾವು ಅನ್ಕೋತಾ ಇದ್ದೀವಿ ನಮ್ಮ ಹೊಸ ವರ್ಷ ಅಂದರೆ 1ನೇ ತಾರೀಕು ಜನವರಿ ಅಂತ. ಪ್ರಾಬ್ಲಿ ಅದು ಸ್ಕೂಲ್ಗಳಲ್ಲಿ, ಮನೆಗಳಲ್ಲಿ ಎಜುಕೇಟ್ ಆಗ್ತಾ ಆಗ್ತಾ ನಮ್ಮ ಹೊಸ ವರ್ಷ ಯುಗಾದಿ ಅಂದರೆ ಒಂದು ಆಫ್ಟರ್ ನಿಮ್ಗೆ ಜನವರಿ ಬರ್ತಿದ್ದಂಗೆ ಒಂದು ಉತ್ತರಾಯಣ ಶುರು ಆಗುತ್ತೆ. ಸೊ ಅಲ್ಲಿಂದ ಯುಗಾದಿ ಅಂದರೆ ಒಂದು ಸಾಂಸ್ಕೃತಿಕವಾಗಿ ಮತ್ತು ನಾವು ನಂಬಿರೋ ನಮ್ಮ ನಂಬಿಕೆಗಳಿದೆಯಲ್ಲ, ಗ್ರಹಗಳ ಗೋಚಾರಗಳಾಗ್ಬೋದು, ಎಲ್ಲವೂ ಯುಗಾದಿಯಿಂದ ಬೇರೆ ಫಲ ಇರುತ್ತೆ ಅಂತಾರಲ್ಲ. ಸೊ ಅದು ನಮ್ಗೆ ಹೋಗ್ತಾ ಹೋಗ್ತಾ ಎಜುಕೇಟ್ ಆಗ್ತಾ ಹೋಯ್ತು. ಬಟ್ ಯುಗಾದಿ ಒಂದು ನಮಗೆ ತುಂಬ ನೆನಪಲ್ಲಿ ನನಗೆ ಉಳಿದಿರೋದೇನೆಂದರೆ, ಆ ಬೇವು ಬೆಲ್ಲ ಎರಡೂ ಕೊಡುವಾಗ ಎಲ್ಲ ಹೇಳೋದು ಜೀವನದಲ್ಲಿ ಎರಡೂ ಇರುತ್ತೆ, ಎರಡನ್ನೂ ಅಕ್ಸೆಪ್ಟ್ ಮಾಡ್ಕೋಬೇಕು, ಎರಡನ್ನೂ ನಾವು ಒಳಗಡೆ ನುಂಗ್ಕೋಬೇಕು. ಸೊ ಅದು ನನ್ನ ತಲೆಯಲ್ಲಿ ಎವ್ರಿ ಇಯರು ಯುಗಾದಿ ಬಂದಾಗ ಅದೊಂದು ಅನಿಸುತ್ತೆ. ಅಂದರೆ ನಡೆದಿರೋ ಸಿಹಿಗಳಾಗ್ಬೋದು, ನಡೆದಿರೋ ಕಹಿಗಳಾಗ್ಬೋದು, ಅಥವಾ ಮುಂದೆ ನಡೆಯೋ ಸಿಹಿಗಳಾಗ್ಬೋದು, ಬರೋ ಕಹಿಗಳಾಗ್ಬೋದು, ಅದನ್ನು ಹೇಗೆ ಬ್ಯಾಲೆನ್ಸ್ಡಾಗಿ ತೊಗೊಂಡೋಗ್ಬೇಕು ಅನ್ನೋದು. ಸೊ ಪ್ರಾಬ್ಲಿ ಆ ಯುಗಾದಿ ಅದನ್ನು ಯಾವಾಗಲೂ ನಂಗೆ ನೆನಪಿಸುತ್ತೆ. ಸೊ ಅಪ್ಸು ಡೌನ್ಸು, ಹೊಗಳಿಕೆ ತೆಗಳಿಕೆ, ಸೋಲು ಗೆಲುವು ಎಲ್ಲವೂ ಸಮವಾಗಿ ತೊಗೊಂಡೋಗೋದೇ ಲೈಫ್. ಸೊ ಅದು ಯುಗಾದಿ ನನಗೆ ಎವ್ರಿ ಸಲ ನೆನಪಿಸುತ್ತೆ ಅದನ್ನು. ಸರ್, ನಿಮ್ಮದು ದೊಡ್ಡ ಬಳಗ, ಅಣ್ಣವ್ರ ಕಾಲದಿಂದ ನೀವು ನೋಡ್ಕೊಂಡು ಬಂದಿದ್ದೀರಾ. ಯುಗಾದಿ ಅಂತ ತಕ್ಷಣ ನಿಮ್ಮನ್ನು ಸಾಮಾನ್ಯವಾಗಿ ಒಂದು ಏನೋ ಒಂದು ಶನಿವಾರ ಭಾನುವಾರ ಬಂತು ಅನ್ನೋ ಅಷ್ಟು ಜನ ತುಂಬ್ತಾ ಇದ್ರು. ಯುಗಾದಿ ಹಬ್ಬ ಅಂತ ಬಂದರೆ ಅಲ್ಲಿ ದೊಡ್ಡ ಚಿಕ್ಕದೊಂದು ಜಾತ್ರೆ ನಡೀತಿತ್ತೇನೋ ಅಂತ ಅನಿಸುತ್ತೆ ನನಗೆ, ಊಹೆ ಮಾಡಿಕೊಂಡ್ರೆ. ಹೇಗಿರ್ತಿತ್ತು ನಿಮ್ಮ ಬಾಲ್ಯದ ಯುಗಾದಿ ಹಬ್ಬದ ಸಂಭ್ರಮ? ಒಂದೇನೆಂದರೆ ಹಬ್ಬ, ಯಾವುದೇ ಹಬ್ಬ ಆಗಲಿ ಅದೊಂದು ಅವಕಾಶ ಎಲ್ಲರೂ ಮನೆಯವ್ರು ಒಟ್ಟಿಗೆ ಸೇರೋಕ್ಕೆ. ಯಾಕೆಂದರೆ ಇಡೀ ವರ್ಷದಲ್ಲಿ ನಮ್ಮದೇ ಕೆಲಸಗಳಿರುತ್ತೆ, ಏನಾದರೂ ನಡೀತಾ ಇರುತ್ತೆ. ಬಟ್ ಹಬ್ಬ ಅಂತ ಬಂದಾಗ ಹಬ್ಬ ಇರೋದೇ ಕುಟುಂಬ ಎಲ್ಲ ಒಟ್ಟಿಗೆ ಸೇರಿಸಿ ಆಚರಿಸೋದು. ಸೊ ಪ್ರತಿ ಹಬ್ಬದಲ್ಲೂ ಆ ವಾತಾವರಣ ಇದ್ದೇ ಇರ್ತಿತ್ತು. ಎಲ್ಲರೂ ಎಂಥ ಕೆಲಸ ಇದ್ರೂ ಹಬ್ಬ ಅಂತ ಬಂದಾಗ ಎಲ್ಲರೂ ಜೊತೆಗೆ ಸೇರ್ತಿದ್ವಿ. ಹಬ್ಬ ಅಂದರೆ ಒಂದು ಹಬ್ಬದ ಊಟ ಇರುತ್ತೆ, ಆ ಊಟ ಎಂಜಾಯ್ ಮಾಡೋದಾಗಲಿ, ನಮ್ಮ ಕಷ್ಟ ಸುಖನ ಹಂಚ್ಕೊಳ್ಳೋದಾಗಲಿ. ಸೊ ಅದೊಂದು ಒಕ್ಕೂಡ್ತನ ಇದೆಯಲ್ಲ ಫ್ಯಾಮಿಲಿ ಅನ್ನೋದು, ಅದು ಪ್ರತಿ ಹಬ್ಬದಲ್ಲೂ ನೆನಪಾಗುತ್ತೆ. ಆ್ಯಂಡ್ ಸರ್ ಹೇಳ್ದಂಗೆ ಯುಗಾದಿ ಹಬ್ಬ ಅಂದರೆ ನನಗೆ ಚಿಕ್ಕ ವಯಸ್ಸಿಂದ ಅದೇ ಆ ಬೇವು ಬೆಲ್ಲ. ಎಲ್ರಿಗೂ ಚಿಕ್ಕ ವಯಸ್ಸಿಗೆ ಅಂದರೆ ಫಸ್ಟು ಬೇವು ಕೊಟ್ಟಾಗ ಅಯ್ಯೋ ಬೇಡ ಸ್ವಲ್ಪ ಬೆಲ್ಲ ಜಾಸ್ತಿ ಕೊಡಿ ಅಂತಲೇ ಕೇಳ್ತಿದ್ದೀವಿ ನಾವು ಎಲ್ರಿಗೂ. ಇಲ್ಲ ಬೇವು ತಿಂದ ಒಂದು ಸ್ವಲ್ಪ ನೀರು ಕುಡಿದ್ಬಿಡೋಣ ಅಂತ. ಬಟ್ ಅದ್ರ ಉದ್ದೇಶ ಕಲಿತಾ ಗೊತ್ತಾಯಿತು. ಅಂದರೆ ಏನಕ್ಕೆ ಬೇವು ಬೆಲ್ಲ ಒಂದು ಹೊಸ ವರ್ಷಕ್ಕೆ ಏನು ತಿಂತೀವಿ ಅಂದರೆ, ಸರ್ ಆ ಸಿಹಿ ಆ ಕಹಿ, ಕಷ್ಟ ಸುಖ, ಜೀವನದಲ್ಲಿ ಎರಡೂ ಇರಬೇಕು. ಯಾಕಂದರೆ
ಕಹಿ ತಿಂದಮೇಲೆ ಆ ಸಿಹಿ ತಿಂತೀವಲ್ಲ, ಆ ಸಿಹಿತನನೇ ಜಾಸ್ತಿ ಆಗುತ್ತೆ. ಆಸ್ವಾದನೆ ಬೇರೆ ಇರುತ್ತೆ. ಹೌದು, ಅದೇ ಥರನೇ. ಸೊ ಪ್ರತಿ ಜೀವನದಲ್ಲೂ ನಾವು ಕಷ್ಟ ಅನುಭವಿಸಿದಾಗ ಅದ್ರ ನಂತರ ಬರೋ ಸಂತೋಷ ಇದೆಯಲ್ಲ, ಖುಷಿ ಇದೆಯಲ್ಲ, ಅದ್ರದ್ದು ಬೆಲೆನೇ ಬೇರೆ ಥರ. ಸಾಮಾನ್ಯವಾಗಿ ಹಬ್ಬಗಳು ಬಂದಾಗ ನೀವೆಲ್ಲ ಎಲ್ಲಿ ಸೇರ್ತಾ ಇದ್ರಿ ಸರ್? ಯಾವ ಶಿವಣ್ಣ ಮನೆ ಅಥವಾ ರಾಘಣ್ಣ ಮನೆ, ಪುನೀತ್ ಸರ್ ಮನೆ, ಅಥವಾ ಎಲ್ಲಿ ಒಟ್ಟಿಗೆ ಸೇರ್ತಾ ಇದ್ದೀವಿ ನೀವೆಲ್ಲ? ಹೆಚ್ಚಿಗೆ ಜಾಸ್ತಿ ಅದೇ ನಮ್ಮ ತಾತನ ಮನೇಲೆ. ಪ್ರತಿಯೊಬ್ಬರೂ ಅಲ್ಲೇ ಬರೋರು. ಹಬ್ಬದ ಊಟ ಇರ್ತಿತ್ತು, ಎಲ್ಲ ಊಟ ಮಾಡಿ ಜೊತೆಗೆ ಕೂಡ್ತಿದ್ವಿ, ಹಾಡ್ತಿದ್ರು, ಎಲ್ಲ ಹಾಡೋರು. ಬಟ್ ಹೆಚ್ಚಿಗೆ ಇವಾಗ ದೀಪಾವಳಿ ಇದ್ದಾಗ ದೀಪಾವಳಿ ಏನು ಮಾಡ್ತಿದ್ವಿ, 3 ದಿವಸ ಬರೋದ್ರಿಂದ ಒಂದು ದಿವಸ ನಮ್ಮ ಮನೆ, ಒಂದು ದಿವಸ ನಮ್ಮ ಚಿಕ್ಕಪ್ಪನ ಮನೆ, ಒಂದು ದಿವಸ ನಮ್ಮ ದೊಡ್ಡಪ್ಪನ ಮನೆ. ಸೊ ಮುಂಚೆನೇ ಒಂಥರ ಡಿಸೈಡ್ ಮಾಡ್ತಿದ್ವಿ ಈ ಹಬ್ಬ ಈ ಮನೆಗಳಲ್ಲಿ ಅಂತ. ಓಕೆ, ಸೂಪರ್, ಚೆನ್ನಾಗಿತ್ತಲ್ಲ ಸರ್ ಇದು. ಒಂದೊಂದ್ಸಲಿ ಒಂದೊಂದು ಮನೆ 100% ಹೌದು. ಎಲ್ಲ ಅವಿಭಕ್ತ ಕುಟುಂಬವಾಗಿ ಒಟ್ಟಿಗೆ ಸೇರೋ ತುಂಬ ಖುಷಿ ಕೊಡುತ್ತೆ. ಆಮೇಲೆ ಈ ಹಬ್ಬಗಳು ಅಂತ ಬಂದಾಗ ನಾವು ಚಿಕ್ಕವರಾಗಿದ್ದಾಗ ಎಲ್ಲ ಅವ್ರವ್ರು ಬಿಸಿಲಿ ಇರ್ತಾರೆ, ಅವ್ರ ಹಬ್ಬಗಳು ಬಿಸಿನಲ್ಲಿ. ಚಿಕ್ಕ ಹುಡುಗರಾದ ನಾವೇನೋ ಒಂದು ತಲೆ ಮಾಡ್ಕೊಂಡು ಏನೋ ಇರ್ತೀವಿ, ನಮ್ಗೆ ಗೊತ್ತೇ ಇರಲ್ಲ ಏನು ನಡೀತಾ ಇದೆ ಅಂತ. ನಮ್ಗೆ ಆಟ ಆಡೋದು ಅಷ್ಟೇ ನಮ್ಮ ಕಾನ್ಸೆಪ್ಟ್ ಇರುತ್ತೆ, ಅಲ್ಲೇನೋ ಹತ್ತಬೇಕು ಇಳಿಬೇಕು ಅಂತ. ಆ ಥರ ನೆನಪುಗಳು ನಿಮಗೆ? ಅದೇ ಇವಾಗ ಯುಗಾದಿ ಹಬ್ಬ ಅಂದ್ರೆ ನಮಗೆ ಹಬ್ಬ ಅಂತ ಗೊತ್ತಿಲ್ಲ, ಅಯ್ಯೋ ಈ ಹಬ್ಬದಲ್ಲಿ ಬೇವು ಬೆಲ್ಲ ತಿನ್ನಿಸ್ತಾರಲ್ಲ ಅಂತ ಅಷ್ಟೇ. ಇವಾಗ ದೀಪಾವಳಿ ಅಂದ್ರೆ ದೀಪಾವಳಿ ಆ ಪಟಾಕಿ ಹೊಡಿತೀವಲ್ಲ ಅಂತ. ಅಂದರೆ ಚಿಕ್ಕ ವಯಸ್ಸಲ್ಲಿ ಅಷ್ಟೇ ನೆನಪಿರುತ್ತೆ ನಾವು ಮಕ್ಕಳಿದ್ದಾಗ. ಹಬ್ಬಗಳಲ್ಲಿ ಅಷ್ಟೇ. ಇವಾಗ ಕ್ರಿಸ್ಮಸ್ ಬಂದಾಗ ನಮಗೇನೋ ಒಂದು ಕ್ರಿಸ್ಮಸ್ ಟ್ರೀ ಇರಬೇಕು, ಎಲ್ಲ ಒಂದು ಕೇಕ್ ಏನೋ ತಿನ್ಬೇಕು, ಇಲ್ಲ ಗಿಫ್ಟ್ ಬರುತ್ತೆ ಅಂತ. ಇವಾಗ ರಂಜಾನ್ ಆಗಲಿ ನಮಗೇನೋ ಬಿರಿಯಾನಿ ಬರುತ್ತೆ ಅಂತ. ಅಂದರೆ ಚಿಕ್ಕ ವಯಸ್ಸಲ್ಲಿ ಬರೀ ಊಟ ಗೀಟ ಅಷ್ಟೇ. ಬಟ್ ಬೆಳೀತಾ ಪ್ರತಿಯೊಂದು ಹಬ್ಬಕ್ಕೂ ಆ ಅರ್ಥ ಇರುತ್ತೆ, ಹಬ್ಬ ಆಚರಣೆ ಮಾಡೋಕೆ ಒಂದು ಕಾರಣ ಇರುತ್ತೆ ಅಂತ ತಿಳ್ಕೊಂಡು ಬಂದೆ. ಅದು ಸರ್ ನಿಮ್ಮ ಬಾಲ್ಯದ ಹೆಂಗಿತ್ತು? ನಾನು ಈಗ ಕೇಳಿದೆ ಎಕ್ಸಾಕ್ಟ್ಲಿ. ಅಂದರೆ ಚಿಕ್ಕ ವಯಸ್ಸಲ್ಲಿ ನಮ್ಗೆ ಗೊತ್ತಿರಲ್ಲ ಅದು, ನಾವೆಲ್ಲ ಮರ್ಕೋತಿ ಆಟ ಆಡ್ತಾ ಇರ್ತೀವಿ, ಕ್ರಿಕೆಟ್ ಆಡೋಕ್ಕೆಲ್ಲ ಹೋಗಿರ್ತೀವಿ, ಲಗೋರಿ ಆಡ್ತಾ ಇರ್ತೀವಿ. ಹಬ್ಬ ಅವ್ರ ಪಾಡಿಗೆ ಅವ್ರು ಮಾಡ್ತಾ ಇರ್ತಾರೆ, ಊಟ ಟೈಮಿಗೆ ಕರೀತೆ, ಊಟ ಮಾಡ್ತೀವಿ, ಮತ್ತೆ ಆಟ ಶುರು ಮಾಡ್ತೀವಿ. ಈ ಥರದ ನೆನಪುಗಳು ನಿಮಗೆ, ಸಿಹಿ ನೆನಪುಗಳು? ಅಂದರೆ ಪ್ರಾಬ್ಲಿ ರಜಾ ಸಿಗುತ್ತೆ ಅನ್ನೋದೇ. ಹೌದು, ರಜಾ ಸಿಗುತ್ತೆ, ಆಟ ಆಡ್ಬೋದು. ಅಂದರೆ 3 ಹೊತ್ತು ಈ ಕ್ರಿಕೆಟ್ ಹೆವಿ ಎಲ್ಲರೂ ಪ್ರಾಬ್ಲಿ ಎಲ್ಲ ಹುಡುಗರು ಅದೇ ಆಡಿರ್ತಾರೆ, ಗಲ್ಲಿಲಿ ಆಡಿರ್ತಾರೆ. ನಮ್ಮದು ಅದೇ ಜಾಸ್ತಿ. ಕರೆಕ್ಟ್ ಊಟ ಟೈಮಿಗೆ ಒಂದು ಪಾಯಸನೋ ಒಂದು ಒಬ್ಬಟ್ಟೋ ಇದ್ದಾಗ ಸೊ ಅದೊಂದು ಜ್ಞಾಪಿಸುತ್ತಲ್ಲ. ನೀವು ಊಟಕ್ಕೆ ಕೂತಾಗಲೂ ಏನಾರ ಒಂದು ಸ್ಪೆಷಲ್ ಐಟಮ್ ಬಂದರೆ ಇವತ್ತು ಏನಾರ ಹಬ್ಬ ಇರ್ಬೋದಾ, ಯಾರ್ದಾನ ಬರ್ತ್ಡೇ ಇರ್ಬೋದಾ, ಅಥವಾ ಮನೇಲಿ ಏನೋ ಒಂದು ಖುಷಿ ಇರ್ಬೋದಾ ಅಂತ. ಸೊ ಆ ಥರ ಅದು ನಮ್ಮ ಸಂಸ್ಕೃತಿಯಲ್ಲೇ ಬಂದ್ಬಿಟ್ಟಿದೆ. ಒಂದು ಊಟದಲ್ಲೇ ಆ ಒಂದು ಸಿಹಿ ಕಂಡಾಗಲೇ ಅದೊಂದು ಪಾಸಿಟಿವ್ ವೈಬ್. ಸೊ ಎಲ್ಲ ಹಬ್ಬಗಳು ನಾವು ಆಚರಿಸೋದು ಅದೊಂದು ರಿಮೈಂಡರ್. ಯುಗಾದಿ ಯಾಕೆ ಮುಖ್ಯ ಆಗುತ್ತೆ ಅಂದರೆ ಮೊದಲನೇ ಹಬ್ಬ ಅಲ್ಲ. ಸೊ ವರ್ಷದ ಸಂಕ್ರಾಂತಿ ಆದಮೇಲೆ ಬರೋ ಒಂದು ಹಬ್ಬ ಮತ್ತು ಹೊಸ ವರ್ಷ, ಹೊಸ ಅಧ್ಯಾಯ, ಹೊಸ ಚಿಂತನೆಗಳು, ಹೊಸ ಯೋಚನೆಗಳು. ಸೊ ಅಲ್ಲಿಗೆ ಒಂದು ಬ್ಯಾಲೆನ್ಸ್ ಶೀಟ್ ಮುಗಿದು ಇನ್ನೊಂದು ಬ್ಯಾಲೆನ್ಸ್ ಶೀಟ್ ಓಪನ್ ಆಗುತ್ತಲ್ಲ. ಸೊ ಪ್ರಾಬಬ್ಲಿ ಯುಗಾದಿ ಅಂದರೆ ಸೆಲೆಬ್ರೇಷನ್ ಅನ್ನೋದಕ್ಕಿಂತ ಹೆಚ್ಚಾಗಿ ಸೈಕಾಲಜಿಕಲಿ ತುಂಬ ನಮ್ಮನ್ನು ಮುನ್ನುಗ್ಸುತ್ತೆ. ಆಮೇಲೆ ಇನ್ನು ನಾಡಿದ್ದು ಹೊಸತಡಕು ನಿಮಗೆ ಗೊತ್ತು. ಸೊ ಅದೊಂಥರ ಬೇರೆ. ಅಂದರೆ ನಮ್ಮ ಗ್ರಾಮೀಣ ಭಾಗಗಳಲ್ಲಿ ಅದನ್ನು ತಗೊಳ್ಳೋ ರೀತಿನೇ ಬೇರೆ. ಮತ್ತು ಎಲ್ಲರೂ ಕಾರ್ಡ್ಸ್ ಆಡ್ತಾರೆ, ಖುಷಿಯಿಂದ ಇಡ್ತಾರೆ. ಅದೊಂದು ಎಲ್ಲರನ್ನೂ ಒಗ್ಗೂಡಿಸಿ ಹಬ್ಬಗಳು ಮಾಡಿದ್ದೆ ಅದಕ್ಕೆ, ಎಲ್ಲರನ್ನೂ ಒಟ್ಟಿಗೆ ಸೇರ್ಸೋಕ್ಕೆ. ಅದು ಕುಟುಂಬ ಆಗಿರ್ಬೋದು, ಸಮಾಜ ಆಗಿರ್ಬೋದು, ನಂಬಿಕೆಗಳಾಗಿರ್ಬೋದು, ಸಮೂಹ ಆಗಿರ್ಬೋದು. ಸೊ ಆ ಸಮೂಹ ಚಿಂತನೆಗಳನ್ನ ಸಪೋರ್ಟ್ ಮಾಡೋದೇ ಹಬ್ಬಗಳು. ಸೊ ಅದು ಯಾವತ್ತೂ ನಾವು ಆಚರಿಸ್ಕೊಂಡು ಹೋದಷ್ಟು ಮುಂದಿನ ಅಂದರೆ ನಮ್ಮ ಮುಂದಿನ ಜನ್ರೇಷನ್ಗಳಿಗೆ, ಇಲ್ಲಿವರೆಗೂ ನಮ್ಮ ಹಿಂದಿನ ಜನ್ರೇಷನ್ ಅವ್ರು ಮಾಡ್ಕೊಂಬಂದಿದ್ದಕ್ಕೆ ನಾವು ಅದನ್ನ ಸೆಲೆಬ್ರೇಟ್ ಮಾಡ್ತಾ ಇದ್ದೀವಿ. ಆ ಸಂಸ್ಕೃತಿ ಮುಂದುವರಿಬೇಕು. ಯಾಕಂದರೆ ಸಂಸ್ಕೃತಿ ಬದುಕಿನ ಒಂದು ಬಹುದೊಡ್ಡ ಭಾಗ, ಸಮಾಜದ ಒಂದು ಬಹುದೊಡ್ಡ ಭಾಗ. ಸೊ ಹಬ್ಬಗಳು ಯಾವತ್ತೂ ಸೆಲೆಬ್ರೇಟ್ ಮಾಡಿದಷ್ಟು ಅದರದ್ದು ಪಾಸಿಟಿವಿಟಿ ಹೆಚ್ಚಾಗ್ತಾನೆ ಹೋಗುತ್ತೆ.